ಹಾಯ್ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುಂದೇನಾಗುತ್ತೆ ಅಂತ ಹೇಳಿ ಕ್ವಿಕ್ ಆಗಿ ಪ್ರೋಮೋ ನೋಡೋದಾದ್ರೆ, ಇವತ್ತು ನಿಧಿ ಸಂಜಯ್ಗೆ ಭರ್ಜರಿಯಾಗಿ ಟಕ್ಕರನ್ನ ನೀಡಿದಾಳೆ ಫ್ರೆಂಡ್ಸ್. ಅದೇನು ಅಂತ ಹೇಳಿ ನೋಡುವ ಮೊದಲು ಈ ಚಾನಲ್ಗೆ ಒಂದು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆಯಲ್ಲಿ ನಿಧಿ ಸಂಜಯ್ಗೆ ಸರಿಯಾಗಿ ವಾರ್ನಿಂಗ್ ಮಾಡ್ತಾ ಇದ್ದಾಳೆ. ಅದೇನೆಂದರೆ, ಕರ್ಣನನ್ನ ನೀನು ಅನಾಥ ಅಂತ ಹೇಳುವ ಮುಂಚೆ ನೀನು ಯಾವ ರೀತಿ ಇದೆಯಾ ಅಂತ ಹೇಳಿ ನೋಡ್ಕೋ. ನಿನ್ನ ಹೆತ್ತ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರ್ ಹಾಕಿಸ್ತಾ, ಡ್ರಿಂಕ್ ಮಾಡ್ತಾ, ಸ್ಮೋಕ್ ಮಾಡ್ತಾ ಬೀದಿ ಬೀದಿ ಅಲ್ದಾಡ್ತಾ ಇದೀಯಾ. ನಿನಗೆ ಯಾವ ಸಂಬಂಧಗಳ ಬೆಲೆನೂ ಸಹ ನಿನಗೆ ಗೊತ್ತಿಲ್ಲ. ನೀನು ಅನಾಥ ಅಂತ ಹೇಳಿ ಕರ್ಣ ಸರ್ಗೆ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿನಗಾಗ್ಲಿ ಅಥವಾ ನಿಮ್ಮ ಅಪ್ಪನಿಗಾಗ್ಲಿ ಕರ್ಣ ಸರ್ಗೆ ಅನಾಥ ಅಂತ ಹೇಳಿ ಕರೆಯುವ ಯಾವ ಯೋಗ್ಯತೆ ಕೂಡ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದೇ ರೀತಿ ನಿನಗೆ ಇದು ಕೊನೆಯ ವಾರ್ನಿಂಗ್. ನೀನು ಹೀಗೆ ಮಾಡಿದ್ರೆ ನಾನು ತುಂಬಾ ಕೆಟ್ಟೋಳಾಗಬೇಕಾಗತ್ತೆ ಅಂತ ಹೇಳಿ ನಿಧಿ ಸಂಜಯ್ಗೆ ವಾರ್ನಿಂಗ್ ಕೊಡ್ತಾ ಇದ್ದಾಳೆ. ಹಾಗೆ ಇನ್ನೊಂದು ಕಡೆ ರಮೇಶ್ ರೂಮಿಗೆ ಕರ್ಣ ಬಂದ್ಬಿಟ್ಟು ಕೇಳ್ತಾ ಇದ್ದಾನೆ, ನಿಮ್ಗೆ ನನ್ನ ಮೇಲಲ್ವಾ ಇಷ್ಟೊಂದು ಕೋಪ ಇರೋದು, ಇಷ್ಟೊಂದು ದ್ವೇಷ ಇರೋದು, ರಕ್ತ ಕುದಿಯುತ್ತೆ ಅಲ್ವಾ ನನ್ನ ನೋಡಿದ್ರೆ. ಹಾಗಿದ್ಮೇಲೆ ಅದನ್ನ ಯಾರ್ಯಾರ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ಆ ಕೋಪವನ್ನ ನನ್ನ ಮೇಲೆ ತೋರಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ಬೈಬೇಕಂತ ಇದ್ರೆ ನನ್ಗೆ ಬೈರಿ. ಅದೇ ರೀತಿ ನಿಮ್ಗೇನಾದ್ರೂ ಹೊಡಿಬೇಕಂತ ಅನಿಸ್ತಾ ಇದೆಯಾ, ನನ್ಗೆ ಹೊಡಿರಿ ಅಂತ ಹೇಳಿ ಚಾಟಿಯನ್ನ ತೆಗೆದು ಕೊಡ್ತಾ ಇದ್ದಾನೆ. ಅದೇ ರೀತಿ ಒಂದು ಕಡೆ ಕರ್ಣನ ತಾಯಿ, ಬೇಡಪ್ಪ ಇಲ್ಲಿಂದ ಹೊರಟ್ಬಿಡು ಅಂತ ಹೇಳಿ ಕರ್ಣನಿಗೆ ಹೇಳ್ತಾ ಇದ್ದಾಳೆ. ಆದ್ರೆ ಕರ್ಣ ಅದ್ಯಾವುದನ್ನು ಕೇಳ್ತಿದ್ದಿ ಚಾಟಿಯನ್ನ ತೆಗೆದು ರಮೇಶ್ ಕೈಗೆ ಕೊಟ್ಟೆ ಬಿಟ್ಟಿದ್ದಾನೆ. ನಂತರ ರಮೇಶ್ ಅವನಿಗೆ ಎಷ್ಟು ಶಕ್ತಿ ಇದೆಯೋ, ಅವನ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕರ್ಣನಿಗೆ ಹೊಡಿತಾನೆ ಇದ್ದಾನೆ. ಹೊಡೆದು ಸಾಕಾಗಿ ಕೈ ಪೇನ್ ಶುರುವಾಗಿ ಅದನ್ನ ನಿಲ್ಲಿಸ್ಬಿಡ್ತಾ ಇದ್ದಾನೆ. ನಂತರ ಕರ್ಣ ಕೇಳ್ತಾ ಇದ್ದಾನೆ ರಮೇಶ್ ಅವ್ರಿಗೆ, ಇಷ್ಟೇನಾ ನಿಮ್ ಶಕ್ತಿ ಇರೋದು? ಇಷ್ಟೇನಾ ನಿಮ್ಗೆ ನನ್ನ ಮೇಲೆ ದ್ವೇಷ ಇರೋದು? ಹಾಗೆ ಇಷ್ಟೇನಾ ನಿಮ್ಗೆ ನನ್ನ ಮೇಲೆ ಕೋಪ ಇರುವಂತದ್ದು? ನಿಮ್ನ ನಾನು ಏನೋ ಅನ್ಕೊಂಡಿದ್ದೆ, ನಿಮ್ನ ನಾನು ಗರ್ಜಿಸುವಂತ ಸಿಂಹ ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಶಕ್ತಿ 10 ನಿಮಿಷಕ್ಕೆ ಟುಸ್ ಆಗೋಯ್ತಲ್ಲ ಅಂತ ಹೇಳಿ ಕರ್ಣ ಅಲ್ಲೇ ಇದ್ದಂತಹ ಪೈನ್ ಕಿಲ್ಲರ್ ಅನ್ನ ತಗೊಂಡು ರಮೇಶ್ಗೆ ಕೊಡ್ತಾ ಇದ್ದಾನೆ. ರಮೇಶ್ ತುಂಬಾನೇ ನೋವಿನಿಂದ, ಸಿಟ್ಟಿನಿಂದ ಒಂದು ಬದಿ ಕರ್ಣನ ಕಡೆ ನೋಡ್ತಾ ಇದ್ದಾನೆ. ಹೀಗೆ ಇವತ್ತಿನ ಸಂಚಿಕೆಯು ಇಲ್ಲಿಗೆ ಮುಕ್ತಾಯಗೊಂಡಿದೆ. ಇವತ್ತಿನ ಸಂಚಿಕೆಯು ತುಂಬಾನೇ ರೋಚಕವಾಗಿತ್ತು. ಹಾಗೆ ಈಗ ಒಂದು ಕಡೆ ನಿಧಿ, ಇನ್ನೊಂದು ಕಡೆ ಕರ್ಣ ಇಬ್ರು ಕೂಡ ರಮೇಶ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿ ಕಾಣ್ತಾ ಇದೆ. ಇದು ಇನ್ನು ಯಾವ ಹಂತಕ್ಕೆ ಹೋಗುತ್ತದೆ, ರಮೇಶ್ ಇನ್ನು ಏನು ಕುತಂತ್ರ ಮಾಡ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.